ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಜನಪರ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಕರೆದಿರ್ತಕ್ಕಂಥ ಈ ಗೋಷ್ಠಿಯಲ್ಲಿ ವಿವಿಧ ಜನಪರ ಸಂಘಟನೆಗಳ ಮುಖಂಡರು ನನ್ನ ಜೊತೆಯಲ್ಲಿ ಕೂತಿದ್ದಾರೆ. ರಾಜ್ಯದಲ್ಲಿ BPL ಕಾರ್ಡ್ ರದ್ದತಿ ಆದೇಶವನ್ನು ಮಾಡಿ ರಾಜ್ಯ ಸರ್ಕಾರ ಇವತ್ತು ಬಡವರ ಬದುಕಿನ ಆತಂಕ ಸೃಷ್ಟಿಸಿ ಇಡೀ ರಾಜ್ಯದ ಬಡವರು ಇವತ್ತು ಆಕ್ರೋಶಕ್ಕೊಳಗಾಗಿದ್ದಾರೆ. ತೆಗೆದಿಟ್ಟಂತ ಹಣವನ್ನ ದುರುಪಯೋಗ ಮಾಡಿಸಿಕೊಂಡು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಈ ದಲಿತ ವಿರೋಧಿ ಧೋರಣೆಯನ್ನ ಖಂಡಿಸಿ ಅದರ ಜೊತೆಗೆ ಈ ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ತಾ ಇದೀವಿ. ಅಧಿಕಾರಕ್ಕೆ ಬರೋಕ್ ಮೊದಲು ನೀವು ಏನ್ ಮಾಡಿದ್ರಿ, ಏನ್ ಭರವಸೆ ಕೊಟ್ರಿ, ಇವತ್ತು ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಎಲ್ಲಾ ಹಗರಣಗಳಲ್ಲಿ ತೊಡಗಿದ್ದೀರಿ. ಪರಿಶಿಷ್ಟ ಪಂಗಡದ ಹಣ 187 ಕೋಟಿ ಹಗಲು ಧಾರವಾಡ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಒಬ್ಬ ST ಸಚಿವನ್ನ ಬಲಿ ತಗೊಂಡ್ರಿ. ಆದ್ರೆ ಅದಕ್ಕೆ ಮೂಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದನ್ನ ತಾವು ಯಾರು ಕೂಡ ಮರಿಬಾರ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಅವ್ರ ಗಮನಕ್ಕೆ ಬರದೆ 187 ಕೋಟಿ ರೂಪಾಯಿ ಇವತ್ತು ಹೈದರಾಬಾದ್ ರವಾನಾಗಿ ಅಲ್ಲಿ ವೈನ್ ಶಾಪ್ಗಳಲ್ಲಿ ಹಣ ವಿತರಣೆ ಆಗಿ ಆ ವೈನ್ ಶಾಪ್ಗಳ ಮೂಲಕ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಹಿರಿಯ ನಾಯಕರಾದ ಡಾಕ್ಟರ್ ಎಂ ವೆಂಕಟರಮಣ ಏನ್ ಹೇಳಿದ್ರು, ನಮ್ಮ ಎಲ್ಲಾ ಸಂಘಟನೆಗಳು, ಬಡವರ ಪರ ಇರೋ ಸಂಘಟನೆಗಳು, ದಲಿತ ಪರ, ಕಾರ್ಮಿಕ ಪರ, ರೈತ ಪರ ಎಲ್ಲಾ ಸಂಘಟನೆಗಳು ಸೇರಿ ಅಣ್ಣನ ಜೊತೆಗೆ ಅವತ್ತು ಕೈ ಜೋಡಿಸಿ 29ನೇ ತಾರೀಕು ನಿಗದಿಪಡಿಸಿದ್ದಾರೆ. ಅವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಯಾರ್ಯಾರು BPL ಕಾರ್ಡ್ ಕಳ್ಕೊಂಡಿದ್ದಾರೋ ಅಣ್ಣ ಹೇಳಿದಂಗೆ ಅವ್ರಿಗೆಲ್ಲರೂ, ಅವ್ರು ಒಬ್ಬೊಬ್ರು ಬರಲ್ಲ, ಇಡೀ ಕುಟುಂಬನೇ ಬರುತ್ತೆ. ಎಲ್ಲರೂ ಪ್ರತಿಯೊಂದು ಮನೆಯಿಂದ ಎಲ್ಲರೂ ಬಂದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ಎಲ್ಲ ಹಿರಿಯ ಹೋರಾಟಗಾರರೇ ಹಾಗೂ ಈ ಸಭೆಯ ಮುಖ್ಯ ಕೇಂದ್ರ ಬಿಂದು ಆಗಿರುವ ಬಡವರ ಏಳಿಗೆಗೆ ಹಗಲು ರಾತ್ರಿ ದುಡಿತಿರುವ ಬಡವರ ಸಾಹೇಬ ಡಾಕ್ಟರ್ ವೆಂಕಟರಮಣನವರಿಗೆ ಮತ್ತು ಬಂಧುಗಳೇ, ಇವನ್ನು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಇದೇ ಸಿದ್ದರಾಮಯ್ಯ ಅವರು ಸುಮಾರು 14 ಬಜೆಟ್ ಮಂಡಿಸಿದ್ದಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಅವರು ಹಿಂದೆ ಮುಖ್ಯಮಂತ್ರಿಯಾಗಿ 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವಾಗ ಅವ್ರ ಪೈಪೋಟಿ ಯಾರು ಇರಲಿಲ್ಲ. ನಾವು ಮುಖ್ಯವಾಗಿ ಮತದಾರರು ಬಡವರಿಗೆ ಏನಕ್ಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ, 5 ವರ್ಷ ಅವರು ಕಂಪ್ಲೀಟ್ ಮಾಡಿದಾಗ ಯಾವುದೇ ವಿಶ್ವಾಸ ಇರಲಿಲ್ಲ. ಈಗ ಅವರಿಗೆ 50-50 ಆಗಿದೆ. ಏನ್ DK ಶಿವಕುಮಾರ್ ಅವರು ವಿರುದ್ಧವಾಗಿದ್ದಾರೆ, ನಾನೊಬ್ಬ ಅಹಿಂದ ಹೋರಾಟಗಾರ, ಬಡವರ ಪರ ಹೋರಾಟಗಾರ, ದಲಿತರ ಮುಖಂಡ ಬರೀ ಬಡವರ ವಿರುದ್ಧವಾಗೇ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಭಾಗ್ಯ ಕೊಟ್ಟರು. ಈಗ 6ನೇ ಭಾಗ್ಯ 7ನೇ ಭಾಗ್ಯ ಕೊಟ್ಟಿದ್ದಾರೆ. BPL ಕಾರ್ಡ್ ರದ್ದು ಮಾಡೋದು, ಕಟ್ಟಡ ಕಾರ್ಮಿಕ ಕಾರ್ಡ್ನ ರದ್ದು ಮಾಡೋದು, ಮತ್ತೆ ಇವತ್ತು ಏನು ಇವಾಗ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದು ಫ್ರೀ ಆಗಿ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು ಬಂದ ನಂತರ ಅದೊಂದು ಮಿನಿಮಮ್ ಚಾರ್ಜ್ ಮಾಡುದು. ಇವತ್ತು ನಿನ್ನೆಯಿಂದ ಅದನ್ನ ಡಬಲ್ ಚಾರ್ಜ್ ಮಾಡಿದ್ದಾರೆ. ಏನು ಇವತ್ತು ಚಿಕಿತ್ಸೆ ಒಂದು 100 ರೂಪಾಯಿ ಇದ್ರೆ ಇವತ್ತು 200 ರೂಪಾಯಿ ಮಾಡಿದ್ದಾರೆ. ಸ್ಕ್ಯಾನಿಂಗ್ 500 ಇದ್ರೆ 1,500 ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಫ್ರೀ ಆಗಂತ ಕೊಡುವಂತ ಮೆಡಿಸಿನ್ ಎಲ್ಲ ಬಂದ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಮತದಾರರು ಅದನ್ನ ಯೋಚನೆ ಮಾಡಬೇಕು. ಸ್ಲಮ್ ಅಲ್ಲಿ ಇರುವಂತವ್ರು, ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಫುಟ್ಪಾತ್ ವೆಂಡರ್ಸು, ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಅವ್ರು ಏನು ಸರ್ಕಾರಕ್ಕೆ ಏನು ಮಾಡಕ್ ಆಗಲ್ಲ. ಬಂಧುಗಳೇ, ಏನ್ ನಡೀತಾ ಇದೆ ಅನ್ಯಾಯ ಅಂತ ಹೇಳಿ ಬಡವರ ವಿರುದ್ಧ ಹಾಗೂ ಮಹಿಳೆಯರ ವಿರುದ್ಧ ಏನೇನು ಈ ಸರ್ಕಾರದಿಂದ ಅನ್ಯಾಯ ನಡೀತಾ ಇದೆ ಅಂತ ಹೇಳಿ ಎಲ್ಲದನ್ನು ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ. ನಾವು ಸರ್ಕಾರಕ್ಕೆ ಕೇಳೋದು ಒಂದೇ ಪ್ರಶ್ನೆ ಏನಂದ್ರೆ, BPL ಕಾರ್ಡ್ ದುರುಪಯೋಗ ಆಗಿದೆ ಅಂತೀರ. ಆದ್ರೆ BPL ಕಾರ್ಡ್ ಒಂದು ಮಾಡಬೇಕಾದ್ರೆ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ. ಒಂದು ಆಧಾರ್ ಕಾರ್ಡ್ ಲಿಂಕ್ ಇರುವಾಗ ಒಂದು ಮನುಷ್ಯನ ಚರಿತ್ರೆ ಅದರಲ್ಲಿ ಇರುತ್ತೆ. ಅವನ್ ಕೋಟ್ಯಾಧೀಶ್ವರನ, ಬಡವನ, ಅವನ ಮನೆಯಲ್ಲಿ ಬಂಗ್ಲೆ ಇದೆಯಾ, ಕಾರ್ ಇದೆಯಾ, ಇಲ್ಲ ಗುಡ್ಸ್ಲಲ್ಲಿ ಇದ್ದಾನಂತ ಹೇಳಿ ಆ ಆಧಾರ್ ಕಾರ್ಡ್ ಲಿಂಕ್ ಅಲ್ಲಿ ನೀವು ಚೆಕ್ ಮಾಡುವಾಗ ಎಲ್ಲಾನು ಬಂದ್ಬಿಡುತ್ತೆ. ಆದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಡೈರೆಕ್ಟ್ ಆಗಿ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಈ KH ಮುನಿಯಪ್ಪ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಇದ್ರ ಬಗ್ಗೆ ಅವರು BPL ಕಾರ್ಡ್ ರದ್ದು ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿದ್ದೇ ತಪ್ಪು.